ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಸ್ವಲ್ಪ ಎಲ್ಲೋ ಬಿದ್ದಿದೆ, ಇದನ್ನು ತೆಗೆದಾಕಬೇಕು. ಆಮೇಲೆ ಇದು ಮೊಸರು, ಆಮೇಲೆ ಇದು ಬಕೆಟ್. ಇದೇನು ಯಾವುದು ಬ್ರ್ಯಾಂಡ್ ಅಲ್ಲ ಆಯಿತಾ, ಹೀಗೆ ತೊಗೊಂಡದ್ದು ನಾನು. ಮತ್ತು ನಮ್ಮ ಕನ್ನ ಹಾಗೆ ಮಾಡಿದೆ ಅಲ್ಲ. ಇವಾಗ ನಾವು ಇದನ್ನು ಆ್ಯಡ್ ಮಾಡುವ. ಮೊಸರು ಉಳಿದಿದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಏರ್ನ ಮುಂದೆ ಏರ್ನಯ ಪಟ್ಟಿ ಒಂದು ಓಡಿ ಬಾಡಿಯರೆ ಅದು ಏ ಪಾಡಿಯರೆ ಅವೀರ ಮದಿ ಮೇದಾನೆ ಅವನು ನನ್ನ ಇದಕ್ಕೆ ಅಂದರೆ ಈಗ ನಾನ್ ವೆಜ್ ಎಲ್ಲ ಪದಾರ್ಥ ಮಾಡುವಾಗ ಉಪ್ಪು ತೂದು ಪೋಪುಜ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನಾನು ನಾನ್ ವೆಜ್ ತಿನ್ನೋದು ಯಾವುದೇ ದೇವರ ವೃತ್ತಕ್ಕಲ್ಲ ಗೈಸ್ ಆಯಿತಾ. ಕಮೆಂಟ್ ರೀಡಿಂಗ್ ವೀಡಿಯೋಸ್ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ಎ ಬಿಟ್ ಬೋರಿಂಗ್ ಅಂತೇಳಿ ಅವರ ಪರ್ಸನಲ್ ಒಪಿನಿಯನ್ ಅಂತೆ. ಹಾಗೆ ನಿಮಗೆ ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ನೀವು ಆ ಒಂದು ವಿಡಿಯೋ ನಾನು ಕಮೆಂಟ್ ರೀಡ್ ಮಾಡೋದನ್ನು ಸ್ಕಿಪ್ ಮಾಡಿ ಆಯಿತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾವು ಫುಲ್ಲು ನಮ್ಮ ಒಂದು ಕೇರಿಂಗ್ ನೋಡುವ, ಅಂದರೆ ಸ್ಕಿನ್ ಕೇರ್, ಹೇರ್ ಕೇರ್ ಅದೆಲ್ಲ ಇವತ್ತಿನ ಬ್ಲಾಗಲ್ಲಿ ನೋಡುವ ನಾವು. ಯಾಕಂತ ಹೇಳಿದರೆ ನನಗೆ ಇವತ್ತು ಸಂಜೆನೆ ಅದು ಈ ಬ್ಲಾಗಲ್ಲಿ ಬರುತ್ತೆ, ಲೆಂತಿ ಆದರೆ ನಾಳೆ ಬರುತ್ತೆ. ನನಗೆ ಮಾಣಿಗೆ ಹೋಗ್ಲಿಕ್ಕೆ ಉಂಟು. ಚಿಂಚು ಹೋಗಿದ್ದಾನೆ, ನಿನ್ನೆ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ಬೋದು. ಹಾಗಾಗಿ ನನಗೆ ನಾಳೆ ಹೋಗಬೇಕು. ಹಾಗೆ ಸ್ವಲ್ಪ ನಾನು ಕೂಡ ನನ್ನ ಕೇರ್ ಮಾಡುವ ಅಂತೇಳಿ ಎಷ್ಟು ದಿನ ಅಂತ ಕೇರಿಂಗ್ಗೆ ನಾನು ಬಿಟ್ಟಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ನಾವು ರೆಗ್ಯುಲರ್ ಆಗಿ ಯಾವುದು ಯೂಸ್ ಮಾಡಬೇಕಂತ ಏನೂ ಯೂಸ್ ಮಾಡೋದಿದ್ರೆ ಪರವಾಗಿಲ್ಲ. ರೆಗ್ಯುಲರ್ ಆಗಿ ಒಂದು ಒಳ್ಳೆ ಫೇಸ್ ವಾಶ್ ಮತ್ತೊಂದು ಸನ್ಸ್ಕ್ರೀನ್, ಇದೆರಡು ಯೂಸ್ ಮಾಡಲೇಬೇಕು ಯಾವಾಗಲೂ. ಒಂದು ಡೈಲಿ ಎದ್ದ ಮೇಲೆ ಒಂದು ಫೇಸ್ ವಾಶ್ ಮಾಡೋದು, ಔಟ್ ಸೈಡ್ ಹೋಗುವುದಾದ್ರೆ ಒಂದು ಸನ್ಸ್ಕ್ರೀನ್ ಹಚ್ಕೊಳ್ಬೇಕು, ಮತ್ತೆ ಯಾವುದೇ ಒಂದು ಫೇರ್ನೆಸ್ ಕ್ರೀಮ್ ಹಚ್ಕೊಳ್ಬೇಕಂತ ಇಲ್ಲ. ಹಾಗೆ ಮಲಗುವಾಗ ಕೂಡ ಹಾಗೆ ನಮ್ಮ ಒಂದು ಮುಖವನ್ನು ಮೇಕಪ್ ಎಲ್ಲ ತೆಗೆದು ಫೇಸ್ ವಾಶ್ ಎಲ್ಲ ಚಂದ ಮಾಡಿ ಮುಖ ತೆಗೆದು ಮಲಗಬೇಕು. ಈ ರೀತಿ ಮಾಡಿದ್ರೆ ಸಾಕು, ನಮ್ಮ ಸ್ಕಿನ್ ಕ್ಲೀನ್ ಆಗಿರುತ್ತೆ. ಒಂದು ಏನೆಲ್ಲ ಅಧಿಕ ಪ್ರಸಂಗ ಹಚ್ಚಬೇಕಂತ ಇಲ್ಲ. ಆದರೆ ಇವಾಗ ಈ ವೆದರ್ ಚೇಂಜ್ ಆಗ್ತಾ ಇರ್ತದೆ, ಮತ್ತೆ ಕೆಲವರ ಮುಖದಲ್ಲಿ ದಿನ ಏನೋ ಪಿಂಪಲ್ ಅದು ಇದು ಆಗ್ತಾ ಇರುತ್ತೆ. ಅದು ಕೂಡ ನಮಗೆ ಏಜ್ ಆಗ್ತಾ ಮುಖ ಒಂದು ಬೇರೆನೇ ಆಗ್ತದೆ. ಅವಾಗ ನಾವು ಯಾರ್ಯಾರು ಹೇಳಿದ್ರು ಅಂತ ಎಂತೆಲ್ಲ ಪ್ರಾಡಕ್ಟ್ ಹಚ್ಕೊಳ್ಬಾರ್ದು ಗೈಸ್. ನಾನು ಸ್ಕಿನ್ ಡಾಕ್ಟರ್ನ ಹೋಗಿ ನಾವು ಕನ್ಸಲ್ಟ್ ಮಾಡಿಯೇ ನಾವು ಪ್ರಾಡಕ್ಟ್ ತಗೊಂಡ್ರೆ ತುಂಬಾ ಒಳ್ಳೇದು. ಆದ್ರೆ ಯಾರು ಒಳ್ಳೆ ಸ್ಕಿನ್ ಡಾಕ್ಟರ್ ಇದ್ದಾರೆ, ಏನು ಎಂತ ಅಂತ ನೂರಾರು ಡೌಟ್ಸ್ ಇರ್ತದೆ. ಅವರು ಎಷ್ಟು ಫೀಸ್ ತಗೊಳ್ತಾರ ನಾವು ಮೊದಲು ಯೋಚನೆ ಮಾಡುದೇ ಅದೇ, ಯಾರು ಕೂಡ. ಯಾಕಂದ್ರೆ ನಮ್ಗೆ ಗೊತ್ತಿರುವುದಿಲ್ಲ. ಹಾಗೆ ಇರುವಾಗ ನಿಮಗೆ ಮನೆಯಲ್ಲೇ ಇದ್ದು ಒಂದು ಕನ್ಸಲ್ಟೇಷನ್ ಒಂದು ಡಾಕ್ಟರ್ ಇದ್ದು ಬೇಕು ಅಂತ ಇದ್ರೆ ನಾನೊಂದು ಇವತ್ತು ಹೇಳ್ತೇನೆ. ತುಂಬಾ ಸಲ ಹೇಳಿದ್ದೇನೆ, ಅದು ಕೂಡ ಫ್ರೀ ಆಗಿ, ಗೊತ್ತಾ, ಖಾಲಿ ಪ್ರಾಡಕ್ಟ್ಗೆ ಮಾತ್ರ ಹಣ ಕೊಡ್ಲಿಕ್ಕೆ. ಅದು ಯಾವ್ದಂತ ಹೇಳಿದ್ರೆ ಕ್ಯೂರ್ ಆ್ಯಪ್ ಅಂತ. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿದೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿ ಹೋದ ಮೇಲೆ ಅಲ್ಲಿ ಎಲಾವ್ ಕೊಡಿ, ಎಲಾವ್ ಕೊಟ್ಟು ಅಲ್ಲಿ ನಮ್ಮ ಫೇಸ್ ಫೋಟೋ ಕೇಳ್ತಾರೆ. ಫೋಟೋ ಏನು ಮಿಸ್ಯೂಸ್ ಆಗಲ್ಲ, ಏನು ನೀವು ಹೆದರಬೇಡಿ. ಫೋಟೋ ಯಾಕೆ ಕೇಳ್ತಾರೆ ಅಂದ್ರೆ ನಮ್ಮ ಒಂದು ಸ್ಕಿನ್ ಅನ್ನು ನೋಡಿ ಅನಲೈಸ್ ಮಾಡ್ತಾರೆ. ನಾನು ಕೂಡ ಕೊಟ್ಟಿದ್ದೇನೆ, ನೀವು ನೋಡ್ಬೋದು. ಆಮೇಲೆ ನಮಗೆ ಒಂದು ಕಿಟ್ ಅವರು ರೆಡಿ ಮಾಡ್ತಾರೆ. ಅಲ್ಲಿ ನಮ್ಮ ಏನೂ ಸಮಸ್ಯೆ ಇದ್ರು ಡಾಕ್ಟರ್ ಹತ್ರ ಚಾಟ್ ಮಾಡಿ ನಾವು ತಿಳಿಸ್ಬೋದು. ಅದೆಲ್ಲ ಫ್ರೀ, ₹1 ಹಣ ಕೊಡ್ಲಿಕ್ಕಿಲ್ಲ. ಆಮೇಲೆ ನಮ್ಗೆ ಕಿಟ್ ಬರ್ತದೆ. ಕಿಟ್ ಗೈಸ್ ನೋಡ್ಬೋದು, ಈ ರೀತಿ ಇರ್ತದೆ ಕಿಟ್. ಇದು ಡಾಕ್ಟರ್, ಇದು ಚಾರು ಶರ್ಮಾ ಅಂತ, ಇದು ನನಗೆ ಸಿಕ್ಕ ಡಾಕ್ಟರ್. ಇದರಲ್ಲಿ ನಮಗೆ ಏನೆಲ್ಲ ಸಿಗುತ್ತೆ ಅಂದ್ರೆ ಫೇಸ್ ವಾಶ್, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಮತ್ತೆ ನಮ್ಗೆ ಏನಾದ್ರು ಏನು ಸಮಸ್ಯೆ ಇದೆ ಅದಕ್ಕಂತಲೇ ಒಂದು ಕಿಟ್ ಕೊಟ್ಟಿರ್ತಾರೆ. ಇದಕ್ಕೆ ಮಾತ್ರ ನಮಗೆ ಪೇ ಮಾಡ್ಲಿಕ್ಕೆ ಅಂತ ಇರುವುದು. ಯಾವುದೇ ಚಾಟ್ ಮಾಡಿದಕ್ಕೆ ₹1 ಹಣ ಕೊಡ್ಲಿಕ್ಕಿಲ್ಲ. ಇಷ್ಟೇ ಅಲ್ಲದೆ ಹೇರ್ ಕೇರ್ ಕೂಡ ನಾವು ಕ್ಯೂರ್ ಆ್ಯಪ್ ಅಲ್ಲಿ ಇದೆ, ನೀವು ನೋಡ್ಬೋದು. ಆಮೇಲೆ ಅಲ್ಲಿಂದ ನಿಮ್ಮ ಒಂದು ಅಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ, ಅಲ್ಲಿ ಅಡ್ರೆಸ್ ಎಲ್ಲ ಹಾಕಿ ಅಲ್ಲಿ ಆಮೇಲೆ ಲಾಸ್ಟ್ ನೀವು ಒಂದು ಪ್ರೊಸೀಜರ್ ಮುಂದುವರಿಸುವಾಗ ಸೈಡ್ ಅಲ್ಲಿ ಕೂಪನ್ ಕೋಡ್ ಅಂತ ಇರ್ತದೆ. ಆ ಕೂಪನ್ ಕೋಡ್ ಅಲ್ಲಿ ನೀವು $100 ಅಂತ ಹಾಕಿದ್ರೆ ನಿಮ್ಗೆ ನನ್ನ ವ್ಯೂವರ್ಸಿಗೆ ₹100 ಆಫ್ ಕೂಡ ಸಿಗುತ್ತೆ ಗೈಸ್. ಹಾಗೆ ಯಾರಿಗಾದ್ರೂ ಇಂತೆಲ್ಲ ಸಮಸ್ಯೆ ಇದ್ರೆ ನೀವು ಅವರಿಗೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡ್ಬೋದು. ಇಷ್ಟೇ ಅಲ್ಲದೆ ಈಗ ನಮ್ಮ ಸ್ಕಿನ್ ಕೇರ್ ಮಾಡಿ ಪ್ರಾಡಕ್ಟ್ ಕೊಟ್ಟು ಬಿಟ್ಟು ಬಿಡುದಿಲ್ಲ ನಿಮ್ಮ ಹತ್ರ. ನಿಮ್ಗೆ ಮತ್ತೆ ಅವರು ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾರೆ, ಹೇಗಿದ್ದೀರಾ, ಹೇಗೆ ಉಂಟು ಸ್ಕಿನ್, ಏನೆಲ್ಲ ನಿಮ್ಗೆ ಕನ್ಸಲ್ಟ್ ಅವರು ಕೇಳ್ತಾನೆ ಇರ್ತಾರೆ. ಇದಲ್ಲದೆ ನಾವು ಎಷ್ಟು ಒಂದು ನೀರು ಕುಡಿಬೇಕು, ಯಾವ ಪ್ರಮಾಣದಲ್ಲಿ ನೀರು ಕುಡಿಬೇಕು, ನಾವು ಜಾಸ್ತಿ ಏನಾದ್ರೂ ಒಂದು ಸ್ಕಿನ್ನಿಗೆ ಒಂದು ಹಾಳಾಗುವಂತ ಹ್ಯಾಬಿಟ್ ಇದೆಯಾ, ನಮಗೆ ಎಲ್ಲ ಡೀಟೇಲ್ ಅನ್ನು ಕೇಳಿ ನಮ್ಗೆ ಒಂದು ಪ್ರಾಪರ್ ಡಯಟ್ ಪ್ಲಾನ್ ಕೂಡ ನಮ್ಮ ಡಾಕ್ಟರ್ ನಮಗೆ ಕೊಡ್ತಾರೆ. ಇದೆಲ್ಲ ಸೇರಿಸಿ ನನಗೆ ಒಂದು ಕ್ಯೂರ್ ಸ್ಕಿನ್ ಬೆಸ್ಟ್ ಅಂತ ಅನಿಸ್ತದೆ. ಯಾರಿಗಾದ್ರೂ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು, ಚೆಕ್ ಮಾಡ್ಬೋದು ಗೈಸ್.
ಥ್ಯಾಂಕ್ ಯು ಸೋ ಮಚ್. ಇವತ್ತೆಂತ ಗೊತ್ತಾ, ನನಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಾವು ಎಲ್ಲಿಯಾದರೂ ಹೋಗುವಾಗ ಮೊದಲು ಈಗ ಮುಖದಲ್ಲಿ ಹೇರ್ ಬರೋದೆಲ್ಲ ಸಾಮಾನ್ಯ ಹುಡುಗರಿಗೆ. ಹೇರ್ ಅಂದರೆ ಗಡ್ಡದ ಹಾಗೆ ಅಲ್ಲ, ಹುಡುಗರ ಗಡ್ಡದ ಹಾಗೆ ಅಲ್ಲ, ಲೈಟ್ ಲೈಟ್. ಹಾಗೆ ಅದನ್ನು ನಾನು ರಿಮೂವ್ ಮಾಡ್ತೇನೆ. ಯಾವಾಗಲೂ ನಾನು ಇದರಲ್ಲಿ ರಿಮೂವ್ ಮಾಡೋದು. ತುಂಬ ಸಲ ಹೇಳಿದ್ದೇನೆ, ನಾನು ಲಾಗಲ್ಲಿ ಕೂಡ ತೋರಿಸಿದ್ದೇನೆ, ಇದರ ಪ್ರಿವಿಯಸ್ ಉಂಟು ವೀಡಿಯೋ. ಆದರೂ ಇವತ್ತು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಲಿಕ್ಕೆ ಬೇಕಾದಿಷ್ಟೇ, ಒಂದು ಕ್ಲೋತು ಯಾವುದಾದ್ರೂ, ಮತ್ತು ಒಂದು ಅಲೋವೆರಾ ಜೆಲ್. ಇದು ಅಲೋವೆರಾ ಜೆಲ್ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಪತಂಜಲಿದೆಲ್ಲ ಸಿಗ್ತದಲ್ಲ, ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಇಂಥದ್ದೆಲ್ಲ ಯಾವುದಾದ್ರೂ ಇದ್ದರೆ, ಇದು ನನ್ನ ಮಾಮ ಅರ್ಥ, ಇದು ನನ್ನ ಹತ್ರ ಇದೆ, ನನಗೆ ಪ್ರಮೋಷನ್ಗೆಲ್ಲ ಕಳಿಸ್ತಾರೆ, ಹಾಗಾಗಿ ಇದೆ, ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಮುಖಕ್ಕೆ ಅಪ್ಲೈ ಮಾಡಿ ಆಮೇಲೆ ನಾವು ಹೇರ್ ರಿಮೂವ್ ಮಾಡಬೇಕು. ಹೇರ್ ರಿಮೂವ್ ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕು, ಯಾಕಂದರೆ ಸ್ವಲ್ಪ ಆದರೂ ಕಟ್ಟು ಬೀಳ್ತದೆ. ಎಕ್ಸ್ಪೀರಿಯನ್ಸ್ ಇದ್ದವರಿದ್ದರೂ ಕಟ್ಟು ಬೀಳ್ತದೆ. ಚಂದ ಮಾಡಿ ಸ್ಟ್ರೆಸ್ ಹೀಗೆ ಅದೊಂದು ಎಂಥದ್ದು ಉಂಟು, ಹೀಗೆ ಎಳೆದು ಚಂದ ಮಾಡಿ ಹೀಗೆ ತೆಗಿಬೇಕು. ಹೀಗೆ ಅಂದರೆ ಹೇರು ಹೇಗುಂಟು ಆ ರೀತಿ ತೆಗೆದ್ರೆ ಆಯಿತು. ಈ ಕಡೆ ಕೂಡ ಇಲ್ಲಿ ಕೂಡ ಕ್ಲೀನ್ ಮಾಡಿ ತೆಗೆದು ಆಮೇಲೆ ಚಂದ ಮಾಡಿ ಫೇಸ್ ವಾಶ್ ಮಾಡಬೇಕು. ಮೊದಲಿಗೆ ಕ್ರೀಮ್ ಹಚ್ಕೊಳ್ಬೇಕು. ಇವತ್ತು ಫುಲ್ಲು ನಾವು ನಮ್ಮ ಒಂದು ಇದು ಮಾಡುವ, ಕೇರಿಂಗ್ ಮಾಡುವ, ಆಯಿತಾ. ಇದಕ್ಕೆಲ್ಲ ಪಾರ್ಲರಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ನೀವೇ ಮನೆಯಲ್ಲಿ ಮಾಡ್ಬೋದು. ಅಂದರೆ ಸ್ವಲ್ಪ ಜಾಗ್ರತೆ ಬೇಕಂತೇಳಿ. ನನ್ನ ಐಬ್ರೋಸ್ ಮೊನ್ನೆ ಎಲ್ಲ ಗೈಸ್ ಮಾಡಿದ್ದು, ಮತ್ತೆ ಬಂದಿದೆ. ಈಗ ಅಪ್ಲೈ ಮಾಡೋದು, ಇಷ್ಟೇ ಅಪ್ಲೈ ಮಾಡೋದು, ದಪ್ಪಕ್ಕೇನು ಅಪ್ಲೈ ಮಾಡಬೇಡಿ. ಇನ್ನು ನಾವು ಇದರ ಕ್ಯಾಪ್ ತೆಗೆದಿಡಬೇಕು, ಬಿಸಾಡಬೇಡಿ. ಮತ್ತು ಇನ್ನೊಂದು ನಾವು ಯೂಸ್ ಮಾಡ್ಬೋದು. ಒಂದು ಕ್ಲೋತ್ ಯಾಕೆ ಗೊತ್ತುಂಟಾ, ನಾವು ಹೀಗೆ ಮಾಡಿ ಇದರಲ್ಲಿ ತೆಗಿಲಿಕ್ಕೆ, ಆಮೇಲೆ ಇದನ್ನು ಒಂದು ವಾಶ್ ಮಾಡಿ ಇದರಲ್ಲಿ ಬಿಸಾಡಿ. ಹಾಗೆ ಎಷ್ಟೋ ಹುಡುಗಿಯರಿಗೆ ಯೂಸ್ ಆಗ್ತದೆ. ಹಾಗೆ ಮತ್ತು ಕೂದಲನ್ನು ಹಿಂದೆಗಡೆ ಹೀಗೆ ಮಾಡಿ ಚಂದ ಮಾಡಿ ಹೀಗೆ ರಿಮೂವ್ ಮಾಡೋದು. ಹೀಗೆ ಮಾಡಿದರೆ ಒಂದು 30 ಡೇಸಿಗೆ ತೊಂದರೆ ಇಲ್ಲ. ನನಗೆ ಫೋರ್ಹೆಡ್ ಕೂಡ ಅಲ್ಲಿ ಹೇರ್, ಅದು ಐಬ್ರೋಸ್ ಮಾಡುವಾಗ ನಾನು ತೆಗಿತೇನೆ ಯಾವಾಗ. ಚಂದ ಮಾಡಿ ಕ್ಲೀನ್ ಮಾಡಿ ಹೋಗ್ತದೆ. ಹೀಗೆ ಮುಖದಲ್ಲಿರೋ ಹೇರ್ ಎಲ್ಲ ರಿಮೂವ್ ಮಾಡಿದರೆ ಆಯ್ತು. ಚಂದ ಮಾಡಿ ಬೇಕಾದರೆ ಕ್ಲೀನಪ್ ಕೂಡ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ಹೇರ್ ಮುಖದಲ್ಲಿದ್ದದ್ದು ಗೊತ್ತೇ ಆಗುದಿಲ್ಲ. ನಾನು ಕ್ಲೀನಪ್ ಕೂಡ ಮಾಡ್ತಾ ಇದ್ದೆ, ಆದರೆ ನನ್ನ ಕ್ಲೀನಪ್ ಇದೇ ಕಟ್ಟಾಗಿದೆ. ವೈಟ್ ಹೆಡ್ಸ್ ತೆಗಿತೇವಲ್ಲ, ಅದೇ ಕಟ್ಟಾಗಿದೆ. ಒಮ್ಮೆ ದೇರ್ಲಾಟೆಗೆ ಹೋದ್ರೆ ತರಬೇಕು, ಎಲ್ಲಿ ಉಂಟಂತ ಕೂಡ ಗೊತ್ತಿಲ್ಲ ನನಗೆ. ಯಾವುದಾದ್ರು ಫ್ಯಾನ್ಸಿಯಲ್ಲಿ ಕೇಳಿ ಮಾಡಬೇಕು. ಹೀಗೆ ತುಂಬ ಒಂದು ಜಾಗ್ರತೆಯಲ್ಲಿ ಇದೆಲ್ಲ ಹುಡುಗರಿಗೆ ವಿಚಿತ್ರ ಆಗ್ತಾ ಇರ್ಬೋದು, ಇದೆಂತ ಅಂತ. ಹುಡುಗಿಯರಿಗೆ ಎಂತೆಲ್ಲ ಮಾಡಬೇಕು ಗೊತ್ತುಂಟಾ, ಚಂದ ಕಾಣ್ಬೇಕಂತೇಳಿ. ಅದೇ ಕೆಲವರಿಗೆಲ್ಲ ಡೌಟ್ ಇರ್ತದೆ, ಈಗ ಒಮ್ಮೆ ಹೇರ್ ತೆಗೆದ್ರೆ ತುಂಬ ಬರ್ತದೆ ಅಂತ ಏನಿಲ್ಲ. ಮೊದಲು ಹೇಗೆ ಹೇರ್ ಉಂಟಾ ಆ ರೀತಿಯೇ ಬರ್ತದೆ ಅಷ್ಟೇ. ಮುಖೊಂದು ಕ್ಲೀನ್ ಕಾಣ್ತದೆ ಅಂತ ಎಲ್ಲಿಯಾದರೂ ಹೋಗುವಾಗ, ಅದಕ್ಕೆ ತೆಗಿಬೇಕಂತಿಲ್ಲ, ತೆಗೆಯುವವರು ತೆಗಿಬೋದು. ಅದು ನಾನು ಯಾವಾಗಲೂ ತೆಗಿತೇನೆ. ಹಾಗಾಗಿ ಭಯ ಆಗ್ತದೆ ಅಂತ ಇದ್ದರೆ ನೀವು ಪಾರ್ಲರಿಗೆ ಹೋಗಿ ಮಾಡಿಸಿ, ಆಯಿತಾ. ವ್ಯಾಕ್ಸ್ ಎಲ್ಲ ಮಾಡಿಸ್ಬೇಡಿ ಮುಖಕ್ಕೆ, ಬೇಗ ಮುಖ ನೆರಿ ಕಟ್ತದೆ. ಅದಕ್ಕೋಸ್ಕರ ಕ್ಲೀನ್ ಆಯಿತು. ಹೀಗೆ ತೆಗೆದು ಮತ್ತೆ ವಾಶ್ ಮಾಡೋದು. ನಿಮ್ಮ ಹತ್ರ ಫೇಸ್ ಪ್ಯಾಕ್ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಆಗೋ ಬಿಡ್ಬೋದು ಅಷ್ಟೇ. ಮತ್ತೊಂದು ಪಾರ್ಲರಲ್ಲಿ ಇದು ಕೂಡ ಮಾಡ್ತಾರೆ, ಆಯಿತಾ. ನೀವು ಹೇಳ್ಬೋದು ನನಗೆ ಶೇವಿಂಗ್ ಮಾಡಿ ಅಂತ ಹೇಳಿದರೆ ಮಾಡ್ತಾರೆ ಅವರು. ವ್ಯಾಕ್ಸೇ ಮಾಡಬೇಕಂತಿಲ್ಲ, ವ್ಯಾಕ್ಸ್ ಮಾಡಬೇಡಿ. ನಾನು ನನ್ನ ಜೆನ್ಯೂನ್ ಹೇಳೋದು, ನಂಗೆ ಗೊತ್ತುಂಟು ಪಾರ್ಲರ್ ವಿಷಯ. ಒಮ್ಮೆ ಚೆಂದ ಕಾಣ್ತದೆ, ಆದರೆ ಮುಖ ಎಂತ ಆಗ್ತದೆ ಗೊತ್ತಾ, ಚರ್ಮ ಲೂಸ್ ಆಗ್ತದೆ. ಯಾಕಂದರೆ ಈಗ ಸ್ಟ್ರಿಪ್ ಮಾಡಿ ನಾವು ಎಳೆಯುವುದಲ್ವಾ, ಕೈ ಕಾಲಿದ್ದಾದ್ರೂ ತೊಂದರೆ ಇಲ್ಲ, ಮುಖ
ಜೋತು ಬಿದ್ದಾಗ ಆಗ್ತದೆ, ತುಂಬ ಏಜ್ ಆಗೋ ಮೊದಲೇ ಇಳಿತದೆ, ಅದಕ್ಕೋಸ್ಕರ ಇಳಿತು. ಮತ್ತು ನಿಮ್ಮ ಇಷ್ಟ. ಹಾಗೆ ಇದು ಮಾಡಿಸಿ, ತೊಂದರೆ ಇಲ್ಲ. ನೀವು ಮನೆಯಲ್ಲಿ ಮಾಡಿದ್ರೆ ಬೆಸ್ಟ್, ಹಣ ಉಳಿತು. ಇಲ್ಲೊಂದು ಪಾರ್ಲರ್ಗೆ ಹೋಗಿ ಮಾಡಿಸಿ. ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿಲ್ಲ, ನನಗೆ ಮಾಣಿಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಆದರೆ ಒಂದೇ ಲಾಗಲ್ಲಿ ಬರುತ್ತೆ, ಈ ಲಾಗಲ್ಲಿ ಲೆಂತ್ ಜಾಸ್ತಿ ಆದರೆ ಅದು ಸಪ್ರೇಟ್ ಬರ್ತದೆ ಆಯಿತಾ. ನನಗೆ ಮಾಣಿಗೆ ಹೋಗ್ಲಿಕ್ಕೆ ಉಂಟು, ಇವತ್ತು ಸಿಂಚು ಹೋಗಿದ್ದಾನೆ ಗೊತ್ತಿರ್ಬೋದು. ನನಗೆ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ಐಬ್ರೋ ಕೂಡ ಮಾಡಿ ಬಿಡುವ, ನಾನು ನೋಡುದು ಮಾಡು ಲೈಟಲ್ಲಿ ಎಕ್ಸ್ಟ್ರಾ ಬಂದದ್ದು ಮಾತ್ರ. ನೀವು ಐಬ್ರೋ ಎಲ್ಲ ತೆಗಿಲಿಕ್ಕೆ ಹೋಗ್ಬೇಡಿ ಆಯಿತಾ. ನನಗೆ ಎಕ್ಸ್ಪೀರಿಯನ್ಸ್ ಉಂಟು, ನೀವು ತೆಗಿಬೇಡಿ ಮತ್ತೆ ಎಲ್ಲ ಹೋದರೆ ನನಗೆ ನಾನು ಲೈಟಲ್ಲಿ ತೆಗ್ದು ಅಲ್ವಾ ಅಂತೇಳಿ. ಮತ್ತು ಇದು ನಾಯಿದು ಕೂಡು ಇನ್ನೊಂದು 2 ಡೇಸಲ್ಲಿ ಬರುತ್ತೆ ಗೈಸ್. ಈ ತಲೆಗೆ ಮೆಹಂದಿ ಕೂಡ ಹಾಕ್ಬೇಕಂತ ಯೋಚನೆ ಮಾಡ್ತಿದ್ದೇನೆ, ಈಗ ನೋಡಬೇಕು ಗೈಸ್. ಮೊಸರೆಲ್ಲ ಇದ್ದರೆ ತಲೆಗೆ ಒಂದು ಮೆಹಂದಿ ಹಾಕುವ, ನಿಮಗೆ ತೋರಿಸ್ತೇನೆ ಪ್ರಾಪರ್ ಹೇಗೆ ಮಾಡೋದಂತೇಳಿ ಮೆಹಂದಿಯನ್ನು. ಐಬ್ರೋ ನಾನು ಜಾಸ್ತಿ ಏನು ಮುಟ್ಲಿಲ್ಲ, ಸ್ವಲ್ಪ ತೆಗೆದಷ್ಟೇ, ಜಾಸ್ತಿ ತೆಗೆದು ಬೇಡ, ಪಾರ್ಲರಿಗೆ ಹೋಗಿ ತೆಗಿಸುವ. ನೋಡ್ಬೋದು ಗೈಸ್, ಇದು ಆಫ್ಟರ್. ಚೆಂದ ಕಾಣೋದಿಲ್ವಾ? ಆಗ ಅಲ್ಲಿ ನನ್ನ ಮೊಬೈಲ್ ಕೂಡ ಕಾಣ್ತಾ ಉಂಟು. ಏನು ಮಾಡಬೇಕಂತಿಲ್ಲ, ಖಾಲಿ ಒಂದು ಹೇರ್ ರಿಮೂವ್ ಮಾಡಿದರೆ ಮುಖ ಇಷ್ಟು ಕ್ಲೀನ್ ಕಾಣ್ತದೆ. ಅದು ಎಂತ ಗೊತ್ತುಂಟಾ, ಹೇರ್ ಬರುವಾಗ ನಮ್ಮದು ಮುಖ ಸ್ವಲ್ಪ ಅಲ್ಲಿಗೆ ಡಲ್ಲಾಗಿ ಬ್ಲ್ಯಾಕ್ ಕಾಣ್ತದೆ ಹಾಗೆ. ಇನ್ನು ನಾವು ತಲೆಗೆ ನಾನು ಇವತ್ತು ಮೆಹಂದಿ ಹಾಕ್ತೇನೆ. ಯಾವುದು ಕೂಡ ಮೆಹಂದಿ ನಡೀತಿಲ್ಲ, ಹಾಕ್ಬೋದು ಕೂಡ. ಅದಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ, ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಆಯಿತಾ. ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಹಾಗೆ ಕೆಲವರಿಗೆಲ್ಲ ಡೌಟ್ ಇರ್ತದೆ, ಮೆಹಂದಿ ಹಾಕಿದರೆ ಹೇರ್ ವೈಟ್ ಆಗ್ತದಾ? ನಮ್ಮ ಹೇರ್ ಏನಾಗೋದಿಲ್ಲ, ಕಂಡೀಷ್ನರ್ ಸಿಗುತ್ತೆ ಹೇರಿಗೆ, ಒಳ್ಳೆಯದಾಗುತ್ತೆ. ನಿಮ್ಮ ಹೇರ್ ಏನಾದರೂ ವೈಟ್ ಆಗಿದ್ರೆ ಒಳಗೊಳಗೆ ನಿಮ್ಗೆ ಗೊತ್ತಿರೋದಿಲ್ಲಲ್ಲ. ಈಗ ಅರ್ಲಿಯರ್ ಯಂಗ್ ಏಜಲ್ಲಿ ಕೂಡ ವೈಟ್ ಆಗ್ತದೆ ಕೂದಲು. ತುಂಬ ನಾವು ಕೆಮಿಕಲ್ ತಲೆಗೆ ಯೂಸ್ ಮಾಡ್ತೇವೆ, ಏನು ಬೇಡ, ಒಂದು 2 ಸಲ ಸ್ಟ್ರೈಟ್ನಿಂಗ್ ಮಾಡಿಸಿ ಸಾಕು, ಕೂದಲು ಆಟೋಮೆಟಿಕ್ ಸಣ್ಣ ಏಜಲ್ಲಿ ವೈಟ್ ಆಗ್ತದೆ ಕೂದಲು. ಹಾಗೆ ತುಂಬ ಜನ ಇರ್ಬೋದು. ನನಗೆ ಒಳಗಡೆ ತುಂಬ ವೈಟ್ ಆಗಿದೆ. ನಾನೊಂದು 5 ಸರ್ತಿ ಏನೋ ಸ್ಟ್ರೈಟಿಂಗ್ ಮಾಡಿಸಿದೆ. ಹಾಗಾಗಿ ಪಾರ್ಲರ್ ಇರೋಕ್ಕಿಂತ ಮುಂಚೆ ಕೂಡ ನಾನೊಮ್ಮೆ ಮಾಡಿಸಿದೆ. ಪಾರ್ಲರ್ ಇರೋಗೊಮ್ಮೆ ಮಾಡಿಸಿದೆ, ನನ್ನ ಪಾರ್ಲರ್ ಇರುವಾಗ. ಆಮೇಲೆ ಯೂಟ್ಯೂಬ್ ಮತ್ತೆ ನೀವು ನೋಡಿದ್ದೀರಾ. ಹಾಗೆ ನನ್ನ ಹೇರ್ ತುಂಬ ಡ್ಯಾಮೇಜ್ ಆಗಿದೆ. ಅದಕ್ಕೆ ನೀವು ಏನಿದ್ರು ಡೈ ಎಲ್ಲ ಹಚ್ಕೊಳ್ಕೊ ಹೋಗಬೇಡಿ. ಯಾಕಂದರೆ ಡೈ ಹಚ್ಚಿದರೆ ನಿಮಗೆ ಎಂತ ಹೇಳೋದು, ಒಂದು 50 ಆಗುವಾಗ ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ ತಲೆ, ಆಗಾಗ್ಬೋದು ಎಲ್ಲ ವೈಟಾಗಿ. ಅದಕ್ಕೋಸ್ಕರ ಮೆಹಂದಿ ತುಂಬ ಒಳ್ಳೆಯದು. ಬಾಕಿ ಹೇರ್ ಕೂಡ ಒಂದು ಸ್ಮೂತ್ ಆಗಿರ್ತದೆ, ಹೇರ್ ಕಂಡೀಷ್ನರ್ ಸಿಗುತ್ತೆ ಹೇರಿಗೆ, ಮತ್ತು ಗ್ರೋ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಇವತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತೇನೆ ನೋಡಿ. ಮೆಹಂದಿ ಯಾವುದು ನಡೀತಾ ಆಯಿತಾ, ಇದೇ ಕಂಪನಿ ಅಂತಿಲ್ಲ. ಆದರೆ ನ್ಯಾಚುರಲ್ ಯಾವುದಾದ್ರೂ ಮೆಹಂದಿ ತೊಗೊಂಡು ಬನ್ನಿ. ಗಿಡದಲ್ಲಿ ಸಿಕ್ಕಿದ್ದು ತುಂಬ ಒಳ್ಳೆಯದು, ಇಲ್ಲಾಂದರೆ ನ್ಯಾಚುರಲ್ ಪ್ಯಾಕೆಟ್ ಸಿಗುತ್ತೆ. ನಾನು ಕೂಡ ಒಂದು ತಂದಿದ್ದೇನೆ, ಅದನ್ನು ಇವತ್ತು ಯೂಸ್ ಮಾಡ್ತೇನೆ. ಆಮೇಲೆ ಏನೆಲ್ಲ ಹಾಕ್ತೇನೆ ತೋರಿಸ್ತೇನೆ ಗೈಸ್. ಇವಾಗ ಎಲ್ಲರಿಗೂ ಗೊತ್ತಿರ್ತದೆ, ಆದರೂ ನಾನು ನಿಮಗೆ ತೋರಿಸ್ತೇನೆ ಎಂತೆಲ್ಲ ಹಾಕೋದು ಅಂತೇಳಿ. ಸ್ವಲ್ಪ ಚಾವುಡಿ ಬೇಕಾಗ್ತದೆ, ಹಾಕೋತುಂಟ. ಇವಾಗ ನೀರಿಟ್ಟಿದೆ, ನಿಮಗೆ ಇಷ್ಟು ಸಾಕು, ತುಂಬ ನೀರೇನು ಬೇಡ. ನಿಮ್ಮ ಒಬ್ಬರ ತಲೆಗೆ ಆದರೆ ಸ್ವಲ್ಪ ಸಾಕು. ನಾವು ಒಂದು ಸಕ್ಕರೆ ಏನು ಹಾಕದೆ ಒಂದು ಚಾವುಡಿ ಹಾಕಿ, ಒಂದು ಚಾವುಡಿಯ ಒಂದು ನೀರು ಮಾಡಿ ಇಟ್ಕೊಳ್ಬೇಕಾಯ್ತಾ. ಮೊದಲಿಗೆ ಹಾಕೊಳ್ತೀನಿ. ಇದೆಲ್ಲ ಆಪ್ಷನ್, ನಿಮಗೆ ಬೇಕಿದ್ರೆ ಮಾತ್ರ, ಖಾಲಿ ನೀರಲ್ಲಿ ಕೂಡ ಮಾಡ್ಬೋದು. ನಾನು ಇವತ್ತು ನಿಮಗೆ ಪ್ರಾಪರ್ ಆಗಿ ತೋರಿಸ್ತಾ ಇದ್ದೇನೆ. ಹಾಗೆ ಇನ್ನೆರಡು ಬೇಕು ವಸ್ತು, ಯಾವುದು ಗೊತ್ತೋಟ, ಮೊಸರು ಮತ್ತು ಮೊಟ್ಟೆಯ ಬಿಳಿ ಭಾಗ ಮಾತ್ರ. ಯಾಕಂತ ಹೇಳಿದರೆ ಮೊಟ್ಟೆ ಬಿಳಿ ಭಾಗದಿಂದ ನಿಮಗೆ ಶೈನಿಂಗ್ ಸಿಗುತ್ತೆ ಕೂದಲಿಗೆ. ಮತ್ತು ಮೊಸರು ಹಾಕೋದರಿಂದ ಡ್ಯಾಂಡ್ರಫ್ ಗೊತ್ತಿರ್ಬೋದು, ತುರಿಕೆ ಈ ಸೆಕೆ ಟೈಮಲ್ಲಿ ಕಳೆದು, ಈಗ ಮಳೆ ಬರೋದಷ್ಟೇ ತುಂಬ ಅವನು ವೈಟ್ ಇಳ್ತದೆ ತಲೆಯಲ್ಲಿ, ಅದಕ್ಕೆ ತುಂಬ ಒಳ್ಳೆಯದು. ಇದಿನ್ನು ಕುದಿಲಿ. ಅಮ್ಮ ಏನು ಮಾಡ್ತಿದ್ದಾರೆ ನೋಡಿ, ಅಂಚ ಪಿಂಕನ್ ಕುತ್ತ ಬಂದದ್ದು 3 ನೋಡ ಮಾರೆ. ಮೀನು ನಿನ್ನೆ ತಂದದಾಗ ಕೊಡ್ಡೆ, ಅದನ್ನು ಅವರೇ ಮಾಡುದು. ನನಗೆ ಮೀನಿನ ವಿಷಯವೇ ಗೊತ್ತಿಲ್ಲ. ಈಗ ಒಂದು 4 ತಂದಿದ್ದೇವಂತ, 3 3 kg. ಅದನ್ನು ಮಾಡುದು ಅಮ್ಮ. ಹಾಗೆ ಇವನು ಸಾಯಂಕಾಲಕ್ಕೆ ತಿನ್ನಲಿಕ್ಕೆ ಮೇಲೆ ಒಂದು ಇಟ್ಕೊಂಡಿದ್ದಾನೆ. ಎಲ್ಲರೂ ತಿಂತಿದ್ದಾರೆ ನೋಡ್ಬೋದು.
ಮತ್ತು ಇನ್ನೊಂದು ಬೆಕ್ಕು ಬಂದಿದೆ, ನೀನು ಬ್ಲಾಗಲ್ಲಿ ನೋಡಿರ್ಬೋದು. ಆ ಬೆಕ್ಕು ಇದೆ ಆಯಿತಾ ಇಲ್ಲಿ, ಅಂದರೆ ನಮ್ಮ ಮನೆ ಆ ಕಡೆ ಇದೆ, ಅಲ್ಲೇ ಇದೆ ಮರಿಗಳ ಜೊತೆ. ಫುಡ್ ಹಾಕಿದ್ದೇನೆ ಬೆಳಗ್ಗೆ, ಇನ್ನು ಮಧ್ಯಾಹ್ನಕ್ಕೆ ನೋಡುವ. ಬೇಸ್ ಆವಾಗ ಇಲ್ಲೇ ಇತ್ತಾಯ್ತಾ, ಇವಾಗ ಕಾಣೋದಿಲ್ಲ. ಆದರೂ ನಾನು ಫುಡ್ ಇಟ್ಟಿದ್ದೇನೆ, ಅಂದರೆ ಬಂದರೆ ತಿನ್ಬೋದು. ಮರಿಗಳ ಜೊತೆ ಬರ್ತದೆ ಇದರ ಅಮ್ಮ. ಹಾಗೆ ಇವಾಗ ನಾವು ಹೋಗುವ ಒಳಗಡೆ. ಗೈಸ್ ಅಮ್ಮ ಹೋಗ್ತಿದ್ದಾರೆ, ಏನು ಗೊತ್ತಿಲ್ಲ, ಅಲ್ಲಿ ದೊಡ್ಡ ಕೇರೆ ಬಂದಿದೆ ಗೈಸ್. ನಾನು ಬೆಕ್ಕು ಉಂಟಂತ ಹೇಳಿದೆಲ್ಲ, ಅಲ್ಲಿ ದೊಡ್ಡ ಕೇರೆ ಬಂದಿದೆ, ದೊಡ್ಡ ಅಂದರೆ ದೊಡ್ಡದು. ಹೋಯ್ ಕಲ್ತು ನಮ್ಮ ಕಲ್ತುಂಡು ಹಾಂ ಓಡಿತಾಯ್ತಾ ಅದರ ಇಡೆಯಿಂದ. ಮತ್ತು ಈ ಬಲ್ಲೆಯಲ್ಲಿ ಎಂತ ಕೂತ್ರು ಗೊತ್ತಾಗ್ಲಿಕ್ಕಿಲ್ಲ ಮಾರೆ. ಈಗ ಇಲ್ಲಿಗೆ ಬಂದಿತ್ತು, ನಾನು ಇದನ್ನು ಸೆಟ್ ಮಾಡಿ ಇಟ್ಟಿದ್ದೆ ಅಲ್ಲಿ ಮೇಲೆ ಕೂತ್ಕೊಳ್ಳಿ ಅಂತ. ನೋಡ್ಬೋದು ಇದು ಇವಾಗ ಕೂಲ್ ಆಗಿದೆ, ತುಂಬ ಹೊತ್ತಾಯಿತು. ಈಗ ನಾನು ಏನಾದರೂ ಮಾಡಿಕೊಡುವ ಅಂತ ನನಗೆ ಯಾವಾಗಲೂ. ಈಗ ಅಮ್ಮಂದು ಮೀನು ಪದಾರ್ಥ ರೆಡಿಯಾಗಿದೆ. ನಾನು ಇದು ಮಾಡುವ ಅಂತಿದ್ದೇನೆ, ಬೋಂಡ ಏನಾದರೂ ಊಟ ಮಾಡಲಿಕ್ಕೆ ಬೇಕಲ್ವಾ. ನೈಟಿಗೆ ನಾನಿಲ್ಲ, ಹಾಗಾಗಿ ಇದೆಲ್ಲ ಇವತ್ತು ಪದಾರ್ಥ ಮಾಡ್ತಿಲ್ಲ. ಬೋಂಡದಲ್ಲೇ ಇದು ಮಾಡುವಂತ ಇದ್ದೇನೆ. ಇದಕ್ಕೆ ಕಡಲೆ ಹುಡಿ ಎಲ್ಲ ಹಾಕಿ ರೆಡಿ ಮಾಡಬೇಕು. ಮತ್ತು ಇದನ್ನು ಮಾಡುವಾಗ ನಾನು ವೀಡಿಯೋ ಮಾಡ್ತೇನೆ ಆಯಿತಾ, ಬೋಂಡ ಎಲ್ಲ ಮಾಡೋದು ವೀಡಿಯೋ ಮಾಡೋದಿಲ್ಲ. ಗೈಸ್ ಮಧ್ಯಾಹ್ನ ಆಯಿತು, ನಂದು ಊಟ ಆಯಿತು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಳ್ಳುವ. ತಲೆಗೆ ಹಾಕೋದು ಸಾಯಂಕಾಲ ಒಂದು 2 hour ಅದನ್ನು ಇಟ್ಕೊಳ್ಬೇಕು. ಹಾಗೆ ಅದಕ್ಕೋಸ್ಕರ ನಾನಿಲ್ಲಿ ಮೊಟ್ಟೆ ತೊಗೊಂಡಿದ್ದೇನೆ. ಮೊಟ್ಟೆ ಸ್ವಲ್ಪ ಎಲ್ಲೋ ಬಿದ್ದಿದೆ, ಇದನ್ನು ತೆಗೆದಾಕಬೇಕು. ಆಮೇಲೆ ಇದು ಮೊಸರು, ಆಮೇಲೆ ಇದು ಬಕೆಟ್. ಇದೇನು ಯಾವುದು ಬ್ರ್ಯಾಂಡ್ ಅಲ್ಲ ಆಯಿತಾ, ಹೀಗೆ ತೊಗೊಂಡದ್ದು ನಾನು. ಮತ್ತು ನಮ್ಮ ಕನ್ನ ಹಾಗೆ ಮಾಡಿದೆ ಅಲ್ಲ. ಇವಾಗ ನಾವು ಇದನ್ನು ಆ್ಯಡ್ ಮಾಡುವ. ಮೊದಲು ಹುಡಿ ಹಾಕ್ಕೊಳ್ಬೇಕು. ಎಲ್ಲ ಹುಡಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಎಷ್ಟು ಸಮಯ ಬೇಕಾದ್ರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ತೊಂದರೆ ಇಲ್ಲ ಆಯಿತಾ. ಹಾಳಾಗೋದು ಅಂಥದ್ದೆಂತ ಆಗೋದಿಲ್ಲ. ಫ್ರಿಜ್ ಇಲ್ಲ ಅಂತ ಹೇಳಿದರೆ ಇದನ್ನು ಮಾಡಿ ಎಷ್ಟು ಬೇಕು ಅಷ್ಟು ತೊಗೊಂಡು ಮಾಡಿ ಹಾಕಿದರೆ ಆಯಿತು. ಇವಾಗ ನಾನು ಮೊಟ್ಟೆ ಹಾಕ್ಕೊಳ್ತಿದ್ದೇನೆ. ಮೊಟ್ಟೆದು ವೈಟ್ ಮಾತ್ರ ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಮೊಸರು ಅಂದರೆ ನಿಮಗೆ ಇದಿದ್ರೆ ಹಾಕ್ಕೊಳ್ಬೇಡಿ, ಎಂತ ನನ್ನ ಹಾಗೆ ಡ್ಯಾಂಡ್ರಫ್ ಇಲ್ಲದಿದ್ದರೆ ಮೊಸರು ಬೇಡ. ಈಗ ಇದನ್ನು ಏನು ಮಾಡಬೇಕು ಗೊತ್ತುಂಟಾ, ಸ್ವಲ್ಪ ನಾವು ಆ ಟೀ ಪುಡಿದು ನೀರು ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು, ಎಷ್ಟು ದಪ್ಪ ಬೇಕು ಹಾಗೆ. ಈಗ ನಾವು ಮಾಡುವ. ಇಲ್ಲಿ ನಾನು ಈಗ ಟೀ ಪುಡಿದು ನೀರು ಹಾಕ್ತಿದ್ದೇನೆ. ಇವಾಗ ನಾವೊಂದು ಯಾವುದಾದ್ರೂ ಈಗ ಫ್ರೈ ಮಾಡಲಿಕ್ಕೆಲ್ಲ ಪೇಸ್ಟ್ ಮಾಡ್ಕೊಳ್ತೇವಲ್ಲ, ಆ ರೀತಿ ಒಂದು ತಿಕ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದರ ನೀರು ಹಾಕಿ, ಬೇರೆ ನೀರು ಹಾಕೋದು ಬೇಡ, ಒಳ್ಳೆ ಕಲರ್ ಬರ್ತದೆ ಹೇರ್. ಪಾರ್ಲರಲ್ಲಿ ಕೂಡ ಇದೇ ಮಾಡೋದು. ಒಂದು 2 ಗಂಟೆ ಮೊದಲೇ ಮಾಡಿರಬೇಕು. ನನ್ನ ಹೇರಿಗೆ ಇದು ಸಾಕಾಗ್ಲಿಕ್ಕಿಲ್ವಾ ಅಂತ ನಾನು ಇಡೀ ತಲೆಗೆ ಹಾಕ್ತೇನೆ ಆಯಿತಾ. ಹಾಗೆ ನನಗೆ ಒಳ್ಳೆದಾಗ್ತದೆ. ಸ್ವಲ್ಪ ರಫ್ ಆಗ್ತದೆ ಮತ್ತು ಹೇರ್. ನೀವು ಶ್ಯಾಂಪು ಇವತ್ತು ಮಾಡಲಿಕ್ಕೆ ಇಲ್ಲ, ನೆಕ್ಸ್ಟ್ ಡೇ ಮಾಡಿದರೆ ಆಯಿತು, ಏನಾಗಲ್ಲ. ಚಂದ ಮಾಡಿ ಇದರ ಒಳಗೆ ನೋಡಿ ಗಂಟು ಉಂಟಲ್ಲ, ಈ ಗಂಟೆಲ್ಲ ನಾವು ಕೈಯಲ್ಲೇ ಬಿಡಿಸ್ಕೊಳ್ಬೇಕು. ಇದನ್ನೆಲ್ಲ ಚಂದ ಮಾಡಿ ಬಿಡಿಸಿ ಒಂದು ದಪ್ಪದು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೊಸರು ಉಳಿದಿದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ತುಂಬ ನೀರು ಕೂಡ ಮಾಡಬಾರ್ದು, ತಲೆಯಲ್ಲಿ ನಿಲ್ಲಕ್ಕಿಲ್ಲ. ಹಾಗೆ ಇಷ್ಟು ಸಾಕು. ಇದನ್ನು ಇವಾಗ ನಾವು ಫ್ರಿಜ್ಜಲ್ಲಿ ಇಡುವ. ಒಂದು 2 ಗಂಟೆಗಳ ಕಾಲ ಇದು ಫ್ರಿಜ್ಜಲ್ಲಿ ಇರಲಿ. ಆಮೇಲೆ ನಾವು ತೆಗೆದು ಚಂದ ಮಾಡಿ ತಲೆಗೆ ಅಪ್ಲೈ ಮಾಡಿ 2 hour ಬಿಟ್ಟು ಸ್ನಾನ ಮಾಡೋದು. ಅದರ ಪ್ರೊಸೀಜರ್ ಎಲ್ಲ ನಾನು ಮತ್ತೆ ಹೇಳ್ತೇನೆ. ಇದು ಒಂದು 2 hour ಫ್ರಿಜ್ಜಲ್ಲಿ ಇರಲಿ. ಇವಾಗ ಟೈಮ್ 3:30 ಆಯಿತು. ಇವಾಗ ನಾವು ಇದು 2 hour ಇಟ್ಟಾಯ್ತು ಆಯಿತಾ. ಮಧ್ಯಾಹ್ನ ಇಟ್ಟಿದ್ದೇನೆ. ಈಗ ನೋಡಿ ಹೇಗಾಗಿದೆ ಅಂತ ಹೇಳಿ, ಕೋಲ್ಡ್ ಕಾಣ್ಬೋದು. ಒಳ್ಳೆ ಕಲರ್ ಆಗ್ತದೆ. ಈಗ ನಾವು ಚಂದ ಮಾಡಿ ತಲೆಗೆ ಹಾಕ್ತೇನೆ, ಆಮೇಲೆ ಸಿಗ್ತೇನೆ ಆಯಿತಾ. ತಲೆಗೆ ಗೊತ್ತುಂಟಲ್ಲ, ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಹುಡುಕಿದ್ರೆ ಕೂಡ ಸಿಗ್ತದೆ ಹೇಗೆ ಹಾಕೋದು ಅಂತೇಳಿ. ಚಂದ ಮಾಡಿ ಅಪ್ಲೈ ಮಾಡಿ, ತಲೆ ವೈಟ್ ಆಗಬೇಕಂತಿಲ್ಲ, ಎಲ್ಲ ಹ್ಯಾರಿಗೆ ಅಪ್ಲೈ ಮಾಡ್ಬೋದು. ಆಮೇಲೆ ಸಿಗ್ತೇನೆ. ಗೈಸ್ ಕಾಣ್ಬೋದು, ತಲೆಗೆ ನಾನೇ ಹಾಕಿದ್ದು. ಒಟ್ರಾಶ್ ಹಾಕಿದ್ದೇನೆ, ಕರೆಕ್ಟ್ ಹಾಕಲಿಲ್ಲ. ಅಂದರೆ ಅಮ್ಮ ಹಾಕಿದರೆ ಅದು ಅವರಿಗೆ ಕೋಲ್ಡ್ ಆಗ್ಬೋದು ಅಂತ ಅವರ ಹತ್ರ ಹಾಕಿಸಲಿಲ್ಲ, ನಾನೇ ಹಾಕಿದೆ. ಹಿಂದೆಗಡೆ ಎಲ್ಲ ಸರಿ ಆಗಲಿಲ್ಲ. ಇವಾಗ ಏನಂತ ಹೇಳಿದರೆ ಚಿಂಚು ಇಲ್ಲ, ಹಾಗಾಗಿ ನಾನೇ ಕೊಂಡೋಗ್ಬೇಕು ಈಗ ವಾಕಿಂಗಿಗೆ. ಇದನ್ನು ಇಟ್ಕೊಂಡೇ ಇವಾಗ ಹೋಗ್ಬೇಕಷ್ಟೇ. ನಾನು ಇಲ್ಲೇ ಆದರೂ ಸ್ವಲ್ಪ ಹತ್ತಿರಗೆ ಹೋಗಿ ಬರುವ ಅಂತಿದ್ದೇನೆ. ಹೋಗಿ ಬಂದು ಇನ್ನು ಸ್ನಾನ ಎಲ್ಲ ಮಾಡಬೇಕು, ಮಾಡಿ ಹೋಗ್ಬೇಕಲ್ಲ. ಅದಕ್ಕೆ ನಾನು ಏನು ಡ್ರೆಸ್ ಏನು ಹಾಕೋದಂತ ಆಲೋಚನೆ ಮಾಡಿದೆ. ಅಂದರೆ ಇದು ನಾನೊಂದು ನಮಗೆ ಸಬ್ಸ್ಕ್ರೈಬರ್ ಒಂದು ಕೊಟ್ಟ ಟಾಪ್ ಉಂಟು, ಇದನ್ನೇ ಹಾಕುವಂತಿದ್ದೇನೆ. ಅಂದರೆ ಯಾಕೆ ಗೊತ್ತಾ, ಇದು ಫಿಟ್ಟಿಂಗ್ ಮಾಡಲಿಲ್ಲ ನಾನು. ಇದ್ರ ಹಿಂದೆ ಇದು ಉಂಟು ಗೈಸ್, ಈಗ
ಥ್ರೆಡ್ ಕಟ್ಟೋದು ಉಂಟು ಗೊತ್ತಾಯ್ತಾ. ಕಟ್ಟಿದಾಗ ನಮ್ಮ ಒಂದೆಷ್ಟು ಮೆಜರ್ಮೆಂಟ್ ಆಗ್ತದೆ ಅಷ್ಟು ಕಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ಇದನ್ನೇ ವೇರ್ ಮಾಡುವ ಅಂತಿದ್ದೇನೆ, ಜೀನ್ಸಿಗೆ ಹಾಕುವ ಅಂತೇಳಿ. ನೈಟೇ ಬರುವುದಂತ ಪ್ಲ್ಯಾನ್ ಉಂಟು. ಈಗ ನಾನು ಹೋಗೋದು ಯಾರ ಜೊತೆ ಅಂದರೆ ಪಿಂಕಿಯವರೆಲ್ಲ ಹೋಗ್ತಾರೆ, ಅವರ ಹತ್ರ ರಿಕ್ಷಾ ಉಂಟು. ಹಾಗಾಗಿ ಅವರೆಲ್ಲ ಹೋಗುವಾಗ ಅವರ ಜೊತೆಗೆ ಹೋಗಿ ನಾನು ಬರ್ತೇನೆ. ಹಾಗೆ ಚಿಂಚು ನಾಳೆ ಬರ್ತಾನೆ, ನಾಳೆ ಕೂಡ ಸ್ಕೂಲಿಗೆ ರಜೆ ಆಗ್ತಾ ಇದ್ದಾನೆ, ನಾಳೆ ಬರ್ತಾಯಿದ್ದಾನೆ. ನಾಳೆ ಸಾಯಂಕಾಲ ಬರುವ, ಅವನ ಅಪ್ಪ ಯಾವಾಗ ಅವನನ್ನು ತಂದು ಬಿಡ್ತಾರೋ ಆವಾಗ ಬರ್ತಾನೆ. ಹಾಗಾಗಿ ಈಗ ವಾಕಿಂಗ್ ಹೋಗಿ ಬರ್ತೇನೆ, ಅಷ್ಟೊತ್ತು ಮೊಬೈಲ್ ಚಾರ್ಜ್ ಆಗಲಿ, ಮತ್ತು ವ್ಲಾಗ್ ಮಾಡಲಿಕ್ಕೆಲ್ಲ ಬೇಕು ನನಗೆ ಮಾನಿಯಲ್ಲಿ. ಹಾಗೆ ಈಗ ಅಮ್ಮ ಆಕ್ಸಿಜನ್ ತೊಗೊಂಡು ಅದರ ಪೈಪ್ ತೊಗೊಂಡು ಹೋಗ್ತಾ ಇದ್ದಾರೆ. ಗೈಸ್ ನಾನು ರೆಡಿ ಆದೆ. ಮತ್ತೇನಂತ ಹೇಳಿದರೆ ಇದು ಗಂಟೆ 6:20 ಆಗ್ತಾ ಬಂತು. ಇದು ಸ್ವಲ್ಪ ಫಿಟ್ಟಿಂಗ್ ಮಾಡಿರಲಿಲ್ಲ, ಸಬ್ಸ್ಕ್ರೈಬರ್ ಕಳಿಸಿದ್ದು ಫಿಟ್ಟಿಂಗ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಸ್ವಲ್ಪ ಡೀಪ್ ಉಂಟಲ್ವ, ಫಿಟ್ಟಿಂಗ್ ಮಾಡಿದ್ರೆ ತುಂಬ ಒಳ್ಳೇದಾಗ್ಬೋದು. ನಿಮಗೆ ನಾನು ಫುಲ್ ತೋರಿಸ್ತೇನೆ ಒಮ್ಮೆ. ನೋಡ್ಬೋದು ಗೈಸ್, ಇದು ಜೀನ್ಸ್ ಪ್ಯಾಂಟ್ ನನ್ನದೇ, ಟಾಪು ಸಬ್ಸ್ಕ್ರೈಬರ್ ಕಳಿಸಿರೋಂಥದ್ದು. ಬರ್ಪೆ ಏತು ಪೂಕೊಂಡೇರೆ ಹೂಯಿ ಚಿಕ್ಕನ ಕೊನಪ್ಪೆ ಕತ್ತನಡತ ನಾಯಿಗೆ ಅನ್ 10 ರೂಪಾಯಿ ಅವೇ ಫುಲ್ ಇರುಲೈ ಟಾಟಾ. ಇದು ನಾನು ತೋರಿಸ್ಲಿಲ್ಲ ಅಲ್ಲ, ಸಬ್ಸ್ಕ್ರೈಬರ್ ಕೊಟ್ಟದ್ದು ನಾನು ಹಾಕಿದ್ದೇನೆ ಕೈಗೆ ಚಂದ ಗಂಟೆಲ್ಲ. ಅಮ್ಮ ಬ್ಯಾಗ್ ಕೊಡ್ಚಿ, ಬ್ಯಾಗ್ ಮಗ ರಿಕ್ಷಾಡೆ ಬೋದು, ರಿಕ್ಷಾಡೆ ಬರ್ಪುಣಿಗೆ ಬ್ಯಾಗಿಗೆ ಹಂಗಿಲ್ಲ ಕೊಡ್ಚಿತ್ತಿಲ್ಲ ಹೋಗೋಣ ಬರಚ್ಚಿ ಮೊಬೈಲ್ ಕಿಸಿಟ್ಟು ಬರ್ತೆ. ಗಂಟೆ 6:45 ಆಯಿತು ಗೈಸ್. ನೋಡಿ, ನಾನು ಎಲ್ಲಿಯಾದರೂ ಹೋಗುವಾಗ ನನ್ನ ನಾಯಿಗಳು ಬಾಂಗಿಡುದು. ಹೋಗುವ, ಅವರೆಷ್ಟೊತ್ತಿಗೆ ಹೋಗ್ತಾರೆ ಗೊತ್ತಿಲ್ಲ ನನಗೆ. ಅರುಣ್ ಅವರ ಮನೆಯಲ್ಲಿ ಭಜನೆ ಆಗ್ತಾ ಉಂಟು, ಭಜನೆ ಕೇಳ್ತಾ ಉಂಟು ಅರುಣನ ಮನೆಯಲ್ಲಿ. ಖುಷಿ ನೋಡಿ ಈಗ ಬಂದದ್ದು. 8 ಗಂಟೆ ನಾವು ಬರುವಾಗ ಮೇಕಪ್ ಅಂತ ಕುಲ್ದಲು ಸತ್ಯವಾಸಿ ತಾರೆ ಪೂರ ಫ್ರೆಂಚ್ ಕಟ್ಟದು ಅವೇ ಅನೇಕ ಕಟ್ಟದಿತ್ತೆ ಬಲ್ಪು, ಅವು ಚಿಕ್ಕ ಯಾರಲ್ಲಿ ಬಲ್ಪು ಕಟ್ಟದು ನಾನು. ಹೌದು ಸ್ವಲ್ಪ ಏರ್ನ ಮುಂದೆ ಏರ್ನಯ ಬರುವಾಗ ಲೇಟ್ ಆಯಿತು. ಸ್ವಲ್ಪ ಬ್ಲಾಕ್ ಎಲ್ಲ ಸಿಕ್ಕಿತು, ಮತ್ತು ಮೆಲ್ಕರಲ್ಲಿ ಇದು ಹೂ ಎಲ್ಲ ತೊಗೊಂಡು ಬಂದದ್ದು. ಹಾಗೆ ಕೈ ಮುಗಿಯೋಕೆ ಮುಟ್ಟಿದ್ವಿ ಬಂದು. ಈಗ ಮನೆಗೊಂದು ಫೋನ್ ಮಾಡಿ ಹೇಳಬೇಕು ಅಮ್ಮನಿಗೆ ರೀಚ್ ಆದ್ವಿ ಅಂತ. ಊಟ ಮಾಡ್ತೀವಿ ಬತ್ತಿ ಹೋಗುದು. ನೋಡಿ ಗೈಸ್, ಖುಷಿಯ ಮೇಕಪ್ ಬಾಕ್ಸ್ 300 ಹತ್ತು 150 ಆತೊಂದು ಕೆಂಪು ಅಂದದ. ಓ ದೇವೇರೆ, ಇದು ನಿನ್ನನ ಹಿಂದೆ ಮೂಲೊಂದು ತಗೊಂಡಿದ್ದ ಆಟೆ ಇಡೀ ಮದಿಮಲ್ಲ ಸೆಟ್ಟೆ ಮಲ್ದು ಉಂಟು. ಇದು ನನ್ನದು ಬ್ಯಾಗ್. ಸಾರಿ ಯಪ್ಪ ಒಂದು ರತ್ತಂ ರತ್ತಂ ತದಂ 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 ರತ್ತಂ ಸೊಂಟದ ಪಟ್ಟಿ ಇದು ಓಡಿ ಬಾಡಿಯರೆ ಸೊಂಟದ ಪಟ್ಟಿರ ಅದು ಏ ಪಾಡಿಯರೆ ಅವೀರ ಮದಿ ಮೇದಾನಿ. ಇವಾಗ ನೋಡಿದ್ರಲ್ಲ ನೀವು, ಅದು ಕೊರಗಜ್ಜನಿಗೆ ಬಡಿಸಿದ್ದು. ಮೊದಲು ಇಲ್ಲಿ ದೇವ ಇತ್ತಲ್ಲ ಅದಕ್ಕೆ ಬಡಿಸಿದ್ದು. ಊಟ ತೌತೆ ಸಾರು ಮತ್ತು ಬಸಳೆ ಬಟಾಟ, ಕೋಳಿ ನಾಯಿಗ್ಯಾ ತೆಮ್ಮತ್ತಿನ ಕೋಳಿ ಸುಕ್ಕ ಮತ್ತು ಇದು ಪ್ರಸಾದ. ನನ್ನ ಟಾಟಾ 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 ಬಾಯ್ 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 ಬಾಯ್.
ಅವನು ನಾನು ಬರ್ತೇನೆ. ನಾವು ಹೋಗುದು ಗೈಸ್ ಈಗ. ಅಮ್ಮನಿಗೆ ಪದಾರ್ಥ ಎಲ್ಲ ಕೊಟ್ಟರು ಆಂಟಿ, ನಾವು ಹೋಗುವ. ಚಿಚ್ಚುರಾಟ ಎಲ್ಲ ಬಲ ಟಾಟಾ ಅಂಬಲಿ ಟಾಟಾ. ಮಾಮಿ ಲೇಟ್ ಉಂಟಾ ಟಾಟಾ ಅವಾ ಆನೆ ಆಂಟಿ ಬರ್ತಾ ಇಲ್ಲಿ ಯಾರು ಕೃಷಿ ಮೇಳಕ್ಕೆ ಹೋಗಿದ್ದಾರೆ, ಈಗ ತಂದಿಟ್ಟಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ಫುಲ್ಲು ಪಾರ್ಕಿಂಗ್, ಅಲ್ಲಿಂದ ಇಲ್ಲಿವರೆಗೆ ಪಾರ್ಕಿಂಗ್ ಮಾಡಿದ್ದಾರೆ. ಈಗ ಇಲ್ಲಿ ಕೂಡ ಉಂಟು ನೋಡಿ ಖುಷಿಯವರ ಹೊಸ ಶೆಡ್. ಅದು ಈಗ ಕಾಣುದಿಲ್ಲ ನೈಟಲ್ಲಿ, ಈಗ ಎಷ್ಟು ದೊಡ್ಡದು ಗಾಡಿ ಪಾರ್ಕಿಂಗ್ ಅವರದ್ದು. ಇಲ್ಲಿ ಗಾಡಿ ಉಂಟಲ್ಲ ಅದಕ್ಕೆ ಮಾಡಿದ್ದೀನಿ. ನಾನು ದೂರದಲ್ಲಿ ತೋರಿಸ್ತೇನೆ. ಭಯಂಕರ ಬೇರೆ ನಾನು ಏನು ತೂತೀನಿ ಗಾಡಿ ಪಾರ್ಕಿಂಗ್ ಇದೀನಿ ಬಿಡ್ತು ಅನ್ಬೇ ಬಿಡ್ತು ಅನ್ಬಿಡ್ತು. ಈಗ ಎಲ್ಲಿಂದ ಎಲ್ಲಿವರೆಗೆ ಉಂಟು ನೋಡಿ ಸೆಟ್. ದೊಡ್ಡ ಸೆಡ್ ಅದು ಪಿಕಪ್ 1 ಲಕ್ಷ ಒಂದಕ್ಕೆ ಮಾತ್ರನ ಪೂರ ಸೇರ್ದ. ಪಿರವುದೆಲ್ಲ ಸೇರ್ದ, ಪಿರವಳ ಬಂದಿರಿ ಸೆಟ್ ಲೆಕ್ಕ ಇದಕ್ಕೆ ಮಾತ್ರಿ ಒಳ್ಳೇದಾಗಿದೆ. ಈಗ ಖಂಡಿತ ನಿಮಗೆ ಲೈಟಿಂದ ನಾವು ಹೋಗುದು ಬರ್ತಾವ ಚಿಂಚು. ಟಾಟಾ ಖುಷಿ ಟಾಟಾ ಬಾಯ್ ಬಾಯ್. ಮನೆಗೆ ಬಂದೆ, ಗಂಟೆ 10 ಕಾಲಾಗ್ತಾ ಬಂತು. ಈಗ ಅಮ್ಮನಿಗೆ ಕೊಟ್ಟು ಕಳಿಸಿದ್ದಾರೆ ಆಂಟಿ. ಇದರಲ್ಲಿ ಸ್ವಲ್ಪ ಪದಾರ್ಥ ಅಮ್ಮನಿಗೆ, ಮತ್ತು ಬೌಲ್ಯ ಮತ್ತು ಇದು ಹಾಗೆ. ಇವಾಗ ಮನೆಗೆ ರೀಚ್ ಆದದಷ್ಟೇ. ಮಾವ ಬಿಟ್ಟು ಹೋದದ್ದು ನಾನು. ನನಗೆ ತುಂಬ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ನಾನು ಓದಲ್ಲಿ ಉಂಟಲ್ಲ ಸ್ವಲ್ಪ ನರ್ವಸ್ ಆಗ್ತೇನೆ. ಹಾಗೆ ಅಜ್ಜನಿಗೆ ಮತ್ತು ಅಲ್ಲಿ ನಂಬ್ತಾರಲ್ಲ ದೈವ, ಅದಕ್ಕೆ ಇತ್ತು. ನಾವು ಹೋಗುವಾಗಲೇ ಬ್ಲಾಕ್ ಅದು ಇದು ಸಿಕ್ಕಿತ್ತು ಆವಿತ್ತು, ಹಾಗಾಗಿ ತುಂಬ ಲೇಟ್ ಆಯಿತು ಮುಟ್ಟುವಾಗಲೇ. ಹಾಗೆ ಆದರೆ ಬಡಿಸುವಾಗ ಮುಟ್ಟಿದ್ದೇವೆ. ಹಾಗೆ ಊಟ ಎಲ್ಲ ಮಾಡಿ ಬಂದದ್ದು. ಈ ಸಲ ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದದ್ದು. ಮತ್ತೆ ದುಂಬುದಲಕ್ಕೆ ಮಸ್ತ್ ಜನ ಇದ್ದಂಡು, ಕಮ್ಮಿ ಜನ. ಇರೇನು ಮಾತೆಲ್ಲ ಕೇಳಿರಿ, ಅಮ್ಮ ಹೆಂಚೊಳ್ಳಿರಿ ಅಂತ. ಹಾಗೆ ಈಗ ಒಂದು ಕಮೆಂಟ್ ಓದುವ. ಈಗ ಕೊಂಡಾಟದವನು ದಾರಿ ತಪ್ಪಿದ ಮಗ ಇಲ್ಲಪ್ಪ. ಇವತ್ತು ಲೇಟ್ ಆದರೂ ನನಗೆ 11 ಗಂಟೆ ಕಳೀತು, ಆದರೂ ಕಮೆಂಟ್ ಓದಿದ್ದೀನಿ. ಯಾಕಂದರೆ ನಿನ್ನೆ ಓದಲಿಲ್ಲ, ಅದಕ್ಕೋಸ್ಕರ ಇವತ್ತು ಒಂದು ಓದಿಯೇ ಮಲಗು ಅಂತೇಳಿ. ಕಮೆಂಟ್ ಭಾವಾದೀಪ್ತಿ ಅಂತ ಕಮೆಂಟ್ ಮಾಡಿದ್ದಾರೆ. ನಿಮಗೆ ವಸ್ತುಗಳನ್ನು ಕಳಿಸಿದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸುಬ್ರಹ್ಮಣ್ಯ ಸೌತಡ್ಕದ ಲಾಗ್ ಸೂಪರ್. ಅಮ್ಮ ಖುಷಿಯಾಗಿರಿ. ಪಾಪ ಅಮ್ಮ ಮದ್ದು ತಗೊಳ್ತಾರಲ್ಲ, ಹಾಗೆ ಅವರಿಗೆ ಬಾಯಿ ರುಚಿ ಬರಲ್ಲ, ಬೇಜಾರು ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮಾಲಿನಿ ಶೆಟ್ಟಿ ಒಳ್ಳೆ ಕಮೆಂಟ್. ಇನಿ ಕೋಡೆಡ್ ಯಂಗ್ ಇಜ್ಜದ ಜೋಕುಲು ತೂಪಿನಿ ಅಮ್ಮ ಅಪ್ಪನ ಕಮ್ಮಿ ಈ ಈತ ಎಡ್ಡೆಡ್ ತೂಪತ್ತ ಅದೇ ಬೇರೆ ನಿನ್ನ ದುಂಬದ ಫ್ಯೂಚರ್ ಎಡ್ಡೆ ಮಲ್ಪಾಡು ಸಂಧ್ಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ದೀಪಾ ಶ್ರೀ ದುರ್ಗಾ ಪ್ರಸಾದ್. ಈರ್ನ ಬ್ಲಾಗ್ ತುನಗ ಮಸ್ತ್ ಖುಷಿ ಆಪುಂಡು. ಈರೆಗೆ ಬೇಜಾರಿತ್ತುನರ ಬ್ಲಾಗ್ ಗೊತ್ತಾಪುಜಿ. ಬ್ಲಾಗ್ ಏಪಲ ಬೋರ್ ಆಪುಜಿ. ಲವ್ ಫ್ರಮ್ ಮುಂಬೈ. ಥ್ಯಾಂಕ್ ಯು. ಸೌಮ್ಯ ಜೋಗಿ ಅವರಿಗೆ 6ಗೆ ಮೊನ್ನೆ 6ಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ. ಹಾಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಇನ್ನು ಕೂಡ ಒಂದು ಎಷ್ಟನೇ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಗೊತ್ತಿಲ್ಲ. 100 ವರ್ಷ ಒಟ್ಟಿಗೆ ಬಾಳಿ ಖುಷಿಯಾಗಿ. ಅನುಷಾ ಅನ್ನುವಂಥ ಜುಲೈ 5ಗೆ ಇವರ ಬರ್ಡೇ ಅಂತೆ. ಹ್ಯಾಪಿ ಬರ್ಡೇ ಅನುಷಾ. ಈಗ ಆಡ್ಬೋದಿತ್ತು, ಆದರೆ ಎಲ್ಲ ಮಲ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಹಾಗೆ ಬೇಜಾರು ಮಾಡಬೇಡಿ ಆಯಿತಾ. ಹ್ಯಾಪಿ ಬರ್ಡೇ. ಜೂಲಿಯನ್ ಪಿಂಟೋ. ಐ ಲೈಕ್ ಟು ಸಿ ಯುವರ್ ಸ್ಮೈಲಿ ಫೇಸ್ ಬಿಕಾಸ್ ಯುವರ್ ಮದರ್ ರಿಕವರ್ಡ್. ಯು ಸಫರ್ಡ್ ಎ ಲಾಟ್. ಗಾಡ್ ಬ್ಲೆಸ್ ಯು ಡಿಯರ್. ಥ್ಯಾಂಕ್ ಯು. ಶರತ್ ಶೆಟ್ಟಿ ಒಂದು ಕಮೆಂಟ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸಿಗೆ ಕರೆದರೆ ಹೋಗಿ ಆಯಿತಾ, ನಿಮಗೆ ಸ್ವಲ್ಪ ಸಹಾಯ ಆಗ್ಬೋದು, ಆಲ್ ದ ಬೆಸ್ಟ್ ಅಂತೇಳಿ. ಇಲ್ಲ, ನಾನು ಆಡಿಷನ್ ಇತ್ತು ಮೊನ್ನೆ, ಗೊತ್ತಿರ್ಬೋದು ನೀವು. ನಾನು ಅಪ್ಲೈ ಕೂಡ ಮಾಡಲಿಲ್ಲ. ಹೋಗೋಳಾದರೆ ಯಾವಾಗಲೂ ಮಾಡ್ತಾಯಿದ್ದೆ. ಇಲ್ಲ, ನನಗೆ ಇದೇ ಸಾಗು ಜೀವನ. ಯೂಟ್ಯೂಬ್ ಮಾಡ್ತೇನೆ, ಮತ್ತು ಫ್ಯೂಚರಲ್ಲಿ ನೋಡುವ ಎಂತ ಮಾಡೋದಂತ. ಅದೆಲ್ಲ ಇವಾಗ ಹೋಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಹಾಗಾಗಿ
ಮನೆಯಲ್ಲಿ ನೋಡಿ ನಾನು ಎಲ್ಲಿ ಹೋದರೂ ಬಂದು ಮುಟ್ಟುತ್ತೇನೆ ಕತ್ತಲಾಗುವಾಗ ಬರಲೇಬೇಕು, ಹಾಗಾಗಿ ಅದೆಲ್ಲ ಆಗುವುದು ಹೋಗುವುದಲ್ಲ. ಅಫ ಕಮೆಂಟ್ ಮಾಡಿದ್ದಾರೆ, ಅಕ್ಕ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಅಂತೇಳಿ. 4 ವರ್ಷ ಕಳೀತು ಯೂಟ್ಯೂಬಿಗೆ. ಹಾಗೆ ಪುಷ್ಪ ತಾರ್ನಾಥ್ ಒಳ್ಳೆ ಕಮೆಂಟ್, ನಿಮ್ಮ ಬ್ಲಾಗಿ ನೋಡಿ ನಾನು ನಿಮ್ಮ ಮನೆಯವಳೇನೋ ಅಂತ ಫೀಲ್ ಆಗ್ತದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಗೌತಮಿ ಒಂದು ಕಮೆಂಟ್ ಮಾಡಿದ್ದಾರೆ, ಇರಿಗೆ ಅಂದರೆ ಈಗ ನಾನ್ ವೆಜ್ ಎಲ್ಲ ಪದಾರ್ಥ ಮಾಡುವಾಗ ಉಪ್ಪು ತೂದು ಪೋಪುಜ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ನಾನು ನಾನ್ ವೆಜ್ ತಿನ್ನೋದು ಯಾವುದೇ ದೇವರ ವೃತ್ತಕ್ಕಲ್ಲ ಗೈಸ್, ಆಯಿತಾ. ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ನಾನು ನಾನ್ ವೆಜ್ ತಿನ್ನೋದೇ ಬಿಡೋದು ದೇವರ ವೃತ್ತಕ್ಕಂತ. ಹಾಗೆ ಅಲ್ಲ, ನಾನು ನಾನ್ ವೆಜ್ ತಿನ್ನುವುದೂ ಇಲ್ಲ. ಯಾಕಂತೇಳಿದರೆ ಅದೆಲ್ಲ ಒಂದು ಪ್ರಾಣಿಗಳೆಲ್ಲ ಒಂದು ಜೀವ ಅಂತೇಳಿ ನಾನು ಬಿಟ್ಟದಷ್ಟೇ, ಮನಸಾರೆ ಬಿಟ್ಟದ್ದು. ಹಾಗೆ ಅದು ಕೂಡ ಒಂದು ನಮ್ಮಾಗೆ ಒಂದು ರಕ್ತ ಎಲ್ಲ ಇರುವಂತಹ ಒಂದು ಜೀವ ಇರುವಂಥ ವಸ್ತು, ಬೇಡ ಸಾಯಿಸೋದು ಅಂಥೇಳಿ. ಹಾಗೆ ಉಪ್ಪು ನೋಡುವ ವಿಷಯ ಎಲ್ಲ ಅಲ್ಲ, ವೃತ ಎಂತ ಅಲ್ಲ, ವೃತ ತಿಳ್ಕೊಳ್ಬೇಡಿ. ಹೀಗೆ ಕೆಲವರೆಲ್ಲ ತುಂಬ ಜನ ಇದ್ದಾರೆ ಹಾಗೆ ಮನಸ್ಸು ಇದು ಮಾಡಿಬಿಟ್ಟವರು, ಆ ರೀತಿ. ದಿಯಾ ಸಿಂಚನ ಶೆಟ್ಟಿ, ಸೂಪರ್ ಲಾಗ್, ಮೈ ಫೇವ್ರೆಟ್ ಪರ್ಸನ್ ಆ್ಯಂಡ್ ಯೂಟ್ಯೂಬರ್, ಥ್ಯಾಂಕ್ ಯು ಸೋ ಮಚ್. ಪೂಜಾಶ್ರೀ, ಆಯ್ ಅಕ್ಕ ಯಾನ್ ಇರ್ನ ಡೈಲಿ ಬ್ಲಾಗ್ ವೀವರ್ ಇರ್ನ ಅಮ್ಮಗ ಚಿಂಚುಗು ದೇವರಿ ಎಡ್ಡೆ ಮನ್ಪಡು ಇರೆಗಿಲ್ಲ, ಥ್ಯಾಂಕ್ ಯು ಸೋ ಮಚ್. ಮತ್ತು ಭವ್ಯ ಶೆಟ್ಟಿ ಒಂದು ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ರೀಡಿಂಗ್ ವೀಡಿಯೋಸ್ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ಎ ಬಿಟ್ ಬೋರಿಂಗ್ ಅಂತೇಳಿ. ಅವರ ಪರ್ಸನಲ್ ಒಪಿನಿಯನ್ ಅಂತೆ. ಹಾಗೆ ನಿಮಗೆ ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೇನೆ, ಏನಂತ ಹೇಳಿದರೆ ನೀವು ಆ ಒಂದು ವಿಡಿಯೋ ನಾನು ಕಮೆಂಟ್ ರೀಡ್ ಮಾಡೋದನ್ನು ಸ್ಕಿಪ್ ಮಾಡಿ ಆಯಿತಾ. ಯಾಕಂದರೆ ತುಂಬ ಜನರಿಗೆ ನನಗೆ ಕಮೆಂಟಿಗೆ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ, ನನಗೆ ಇಲ್ಲಿ ಟೈಪ್ ಮಾಡಿ ಅಷ್ಟು ನನಗೆ ಟೈಮೇ ಇಲ್ಲ. ಅದಕ್ಕೋಸ್ಕರ ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, 1-2 ಅಂತಲ್ಲ, ಲಾಟ್ ಕಮೆಂಟ್ ಬರ್ತದೆ. ಆಗ ಅದಕ್ಕೆ ಆನ್ಸರ್ ವೀಡಿಯೋದಲ್ಲೇ ಕೊಟ್ಟರೆ ತುಂಬ ಒಳ್ಳೆಯದು. ಎಲ್ಲರಿಗೂ ಅವರೊಂದು ಹೆಸರು ತೊಗೊಂಡೆ ಅಂತ ಖುಷಿ ಕೂಡ ಇರ್ತದೆ. ಹಾಗೆ ಅವರ ಒಂದು ಕಮೆಂಟಿಗೆ ಉತ್ತರ ಕೂಡ ಸಿಗ್ತದೆ. ಹಾಗಾಗಿ ನಿಮಗೆ ಏನಾದರೂ ಬೋರ್ ಅಂತ ಅನಿಸಿದರೆ ನೀವು ಸ್ಕಿಪ್ ಮಾಡಿ ನೋಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಸುಷ್ಮಾ ನಾಯಕ್, ಅಮ್ಮ ಕನ್ನಡ ಮಾತಾಡೋದು ಗಮ್ಮತ್ತಾಗ್ತದೆ ಕೇಳಲಿಕ್ಕೆ ಅಂತೇಳಿ. ಥ್ಯಾಂಕ್ ಯು. ಇನ್ನು ಉಳಿದ ಕಮೆಂಟ್ ನಾಳೆ ಓದ್ತೇನೆ ಗೈಸ್, ಮಲ್ಕೊಳ್ಳುವ ಆಯಿತಾ. ಗಂಟೆ ನೋಡಿ ಅಂತೀನಿ ನನಗೆ ಆಯಿತಾ, ಕಾಣ್ತದೆ ಇಲ್ಲಿ 11:18 ಆಯಿತು. ಹಾಗೆ ಇನ್ನು ಆಚೆ ಈಚೆ ಅಂತ ಹೇಳಿ ಎಲ್ಲ ಈಗ ತಂದಿಟ್ಟಿದ್ದಾರೆ, ಇದನ್ನೆಲ್ಲ ಹಾಕಿ ಮಲಗಬೇಕು. ಸಿಗೋಣ ಗೈಸ್ ನಾವು ನಾಳೆ ಅಂತ ಮಾಡೋದು, ನಾಳೆ ನೋಡುವ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ. ಟಾಟಾ ಗೈಸ್. ಹಾಗೆ